ಬರ್ಗೂರು ಗ್ರಾಮದಲ್ಲಿ ಚಳುವಳಿ ರಾಜಣ್ಣನವರ ಹುಟ್ಟು ಹಬ್ಬ ಮಾಡ್ತಕ್ಕಂಥ ಉದ್ದೇಶ ಒಂದೇ. ಅವರನ್ನ ಸಂಭ್ರಮ ಪಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಹುಟ್ಟು ಹಬ್ಬ ಒಂದು ಸಂಭ್ರಮ ನಿಜ. ಆದ್ರೆ ಇವತ್ತು ಹುಟ್ಟೂರಾದಂತಹ ಬರ್ಗೂರು ಪ್ರದೇಶದಲ್ಲಿ ಅವರು ಸುಮಾರು 40 ವರ್ಷದಿಂದ ಚಳುವಳಿಗಳನ್ನೇ ತನ್ನ ಬದಲಾಯಿಸಿಕೊಂಡಿದ್ದಾರೆ. ಅವರು ಬೆಂಗಳೂರಿಗೆ ಕಾರ್ಮಿಕನಾಗಿ ಬದುಕನ್ನ ಕಟ್ಟಲಿಕ್ಕೆ ಹೋದಂತವರು. ಕಾರ್ಮಿಕನಾಗಿ ಕಾರ್ಮಿಕ ಸಮಸ್ಯೆಗಳನ್ನ ಗಮನಿಸ್ತಾ ಕಾರ್ಮಿಕ ಸಂಘಟನೆ ಮೂಲಕ ಕಾರ್ಮಿಕ ನಾಯಕರಾದರು. ತದನಂತರ ಶೋಷಿತರ ದೌರ್ಜನ್ಯಗಳನ್ನ ಗಮನಿಸ್ಕೊಂತ ದಲಿತ ಸಂಘರ್ಷ ಸಮಿತಿನ ಸೇರ್ಕೊಂತಾರೆ. ದಲಿತ ಸಂಘರ್ಷ ಸಮಿತಿ ಅಂತ ಸೇರಿಸಿಕೊಂಡು ಸುಮಾರು 2 ದಶಕಗಳ ಕಾಲ ದಲಿತ ಸಂಘರ್ಷ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿಕೊಳ್ತಾ ಬಂದಿರತಕ್ಕಂಥ ಚಳುವಳಿ ರಾಜಣ್ಣನವರು ತಮ್ಮ ಎಲ್ಲ ಒತ್ತಾಸೆಗಳನ್ನ ಬದಿಗಟ್ಟು ಸಂಪೂರ್ಣ ಚಳುವಳಿಯ ಬದುಕನ್ನ ಆ ದಲಿತ ಸಂಘರ್ಷ ಸಮಿತಿಯಲ್ಲಿ ಕಂಡುಕೊಳ್ತಾರೆ. ತದನಂತರ ಈ 1 ದಶಕಗಳಿಂದ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಅಂತಕ್ಕಂಥ ಸಂಘವನ್ನು ರೂಪಿಸಿಕೊಂಡು ಪ್ರತಿ ಜಿಲ್ಲೆಗಳಲ್ಲೂ ಏನು ತರ ಸಮುದಾಯಗಳು, ಶೋಷಿತ ಸಮುದಾಯಗಳು ದೌರ್ಜನ್ಯಗಳನ್ನ ಪ್ರತಿಭಟನೆ ಮಾಡಿಕೊಂಡು ತಮ್ಮ ಬದುಕನ್ನು ಆವಿಷ್ಕೊಂಡಿದ್ದಾರೆ. ಅವರ ಬದುಕಿ ಚಳುವಳಿಯನ್ನು ರೀತಿಯಲ್ಲೇ ಬದುಕ್ತಾ ಇದ್ದಾರೆ. ಈ ದಶಕಗಳಲ್ಲಿ ಸಮಾಜದ ಶೋಷಿತರ ಎಲ್ಲವನ್ನು ನಿರ್ವಹಿಸಿಕೊಂಡು ಬರ್ತಕ್ಕಂಥ ಚಳುವಳಿ ರಾಜಣ್ಣನವರು ರಾಜ್ಯಾದ್ಯಂತ ತಮ್ಮ ಶಕ್ತಿನ ವಿಸ್ತರಿಸಿಕೊಂಡಿದ್ದಾರೆ. ಅವರು ಸ್ವಂತ ತಮ್ಮ ಗ್ರಾಮದಲ್ಲೇ, ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ, ತಮ್ಮ ಹೋಬಳಿಯಲ್ಲೇ, ತಮ್ಮ ತಾಲೂಕಲ್ಲೇ ಅವರ ಶಕ್ತಿ ಎಲ್ಲೂ ಪ್ರದರ್ಶನವಾಗಿಲ್ಲ. ಅವರ ಚಳುವಳಿಗಳು ಕಂಡು ಬರ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ನಾನು 1 ವರ್ಷದಿಂದ ಚಳುವಳಿ ರಾಜಣ್ಣ ಸರ್ನ ಗಮನಿಸ್ಕೊಳ್ತಾ ಬಂದೆ, ಒಡನಾಡ್ಕೊಳ್ತಾ ಬಂದೆ. ಚಳುವಳಿ ರಾಜಣ್ಣನವರು ರಾಜ್ಯ ವ್ಯಾಪ್ತಿ ತನ್ನದೇ ಆದಂತಹ ಶಕ್ತಿನ ಚಳುವಳಿಗಳ ಮೂಲಕ ಹರಿಸ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ಹೋಬಳಿಯಲ್ಲಿ ಅವ್ರ ಶಕ್ತಿ ಬೇಕು. ಶೋಷಿತ ಸಮಾಜಕ್ಕೆ, ದಲಿತ ಸಮಾಜಕ್ಕೆ ಇವರ ಶಕ್ತಿ ಅವಶ್ಯಕತೆ ಇದೆ ಅಂತ ಕಾರಣದಿಂದ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೇನೆ. ಈಗ